ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸು. ಸೊ ಆ ಒಂದು ಟಾಸ್ಕ್ ಆಡಬೇಕಪ್ಪ ಅಂದರೆ 2 ಜನ ಸ್ಪರ್ಧಿಗಳು ಆಡಬೇಕು. ಸೊ ಹಾಗಾಗಿ ತಮ್ಮ ಜೋಡಿಗಳನ್ನ ಆರಿಸ್ಕೋಬೇಕಾಗುತ್ತೆ, ಅಂದರೆ ತಮ್ಮ ಜೊತೆ ಆಡುವಂತಹ ಸ್ಪರ್ಧಿಗಳನ್ನ ಆರಿಸ್ಕೋಬೇಕಾಗಿದೆ. ಸೊ ಆ ಒಂದು ಸೆಟ್ನ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ ಈ ಒಂದು ಟಾಸ್ಕು. ಅದರಲ್ಲೂ ಯಾವ ಸ್ಪರ್ಧಿ ನಮ್ಮ ಜೊತೆಗಾರ ಆಡಬೇಕು ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡೋದಿಲ್ಲ, ಅದು ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಅನ್ಬೋದು. ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಒಂದು ಟಾಸ್ಕ್ ಡಿಫ್ರೆಂಟ್ ಆಗಿ ನಡೀತಾ ಇದೆ. ಏನಪ್ಪ ಅಂದರೆ 2 ಜನ ಸ್ಪರ್ಧಿಗಳ ಆಡಬೇಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಸೊ ಅವರು ತಮಗೆ ಬೇಕಾಗುವಂಥ ಸ್ಪರ್ಧಿನ ಆಯ್ಕೆ ಮಾಡಬೇಕು. ಬಟ್ ಅವರು ಒಪಿನಿಯನ್ನಿಂದ ಬಂದರೆ ಮಾತ್ರ ಈ ಒಂದು ಟಾಸ್ಕ್ನ ಆಡ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಆ ಸ್ಪರ್ಧಿಗಳು ಯಾವಪ್ಪ ಅಂದರೆ IPL ಆ್ಯಕ್ಷನ್ ಯಾವ ರೀತಿ ನಡೆಯುತ್ತಲ್ಲ ಹಾಗೆ ಎಲ್ಲ ಸ್ಪರ್ಧಿಗಳನ್ನ ಮುಂದೆ ಕೂರಿಸಿದ್ದಾರೆ. ಯಾವ ಸ್ಪರ್ಧಿಗಳ ಜೊತೆಗಾರ ಆಡಬೇಕು ಅಂತ ಅನ್ಕೊತಾರಲ್ಲ, ಸೊ ಅವರು ಸ್ಟೇಜ್ ಮೇಲೆ ಹೋಗಿ ಆ ಸ್ಪರ್ಧಿಯ ಬಗ್ಗೆ ಹೇಳಬೇಕು. ಆ ಸ್ಪರ್ಧಿ ಹೇಳಿದಾಗ ಸೊ ಓಕೆ ಈ ಸ್ಪರ್ಧಿ ಬಗ್ಗೆ ನಾನು ಆಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಮುಂದಿರುವಂಥ ಎಲ್ಲ ಸ್ಪರ್ಧಿಗಳು ಸೊ ನನಗೆ ಬೇಕು ಬೇಡ ಅಂತ ಒಂದು ಬೋರ್ಡ್ನ ಕೊಟ್ಟಿದ್ದಾರೆ. ಸೊ ಆ ಸ್ಪರ್ಧಿ ಜೊತೆ ನಾವು ಆಟ ಆಡಬೇಕಪ್ಪ ಅಂದರೆ ಸೊ ಅವರು ಬೇಡ ಅನ್ನೋ ಒಂದು ಬೇಕು ಅನ್ನೋ ಒಂದು ಪದನ ಯೂಸ್ ಮಾಡ್ಬೋದು, ಅಂದರೆ ಬೋರ್ಡ್ನ ತಿರ್ಸಿ ಹೇಳ್ಬೋದು. ಸೊ ಈ ಸ್ಪರ್ಧಿ ಬೇಡಪ್ಪ ಅಂದರೆ ಸೊ ಅವರು ಬೇಡ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಪ್ಪ ಅಂದರೆ ಸೊ ಆಯ್ಕೆ ಮಾಡುವಂಥ ಸ್ಪರ್ಧಿಗಳು ಆಯ್ಕೆ ಆದರೆ ಸೊ ಅವರು ಈ ಒಂದು ಟಾಸ್ಕ್ನ ಆಡೋಕ್ಕೆ ಅರ್ಹರು. ಬಟ್ ಯಾರೂ ಕೂಡ ಈ ವ್ಯಕ್ತಿ ಇವ್ರ ಜೊತೆ ಆಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂದರೆ ಸೊ ಆ ವ್ಯಕ್ತಿ ಆ ಒಂದು ಟಾಸ್ಕಿಂದ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಒಬ್ಬೊಬ್ಬ ಸ್ಪರ್ಧಿನೂ ಒಬ್ಬೊಬ್ಬರನ್ನು ಅವರು ನನಗೆ ಆಡಬೇಕು, ಸೊ ಇವ್ರ ಜೊತೆ ಆಡೋಕ್ಕೆ ನಂಗೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಅಲ್ಲಿ ಮುಂದಿರುವಂಥ ಸ್ಪರ್ಧಿಗಳು ನನಗೆ ಇವರು ಬೇಕು ಬೇಡ ಅನ್ನೋ ಒಂದು ಬೋರ್ಡ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಧ್ರುವಂತವರು ಆ್ಯಕ್ಷನಲ್ಲಿ ಬಂದಿದ್ದಾರೆ. ಅಂದರೆ ಸೊ ನಾನು ಈ ರೀತಿ ಆಟ ಆಡ್ತೀನಿ, ಸೊ ನಮ್ಮ ಜೊತೆ ಯಾರಾದರೂ ಒಬ್ಬ ಪಾರ್ಟ್ನರ್ ಆದರೆ ತುಂಬ ಚೆನ್ನಾಗಿ ಗೇಮ್ನ ಆಡ್ಬೋದು ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ಸ್ಪರ್ಧಿನೂ ಕೂಡ ನಾವು ಇವರು ಬೇಡ ಅಂತ ಬೋರ್ಡ್ನ ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಧ್ರುವಂತವರು ಮೊದಲನೇ ಗೇಮಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ್ಯಕ್ಚುಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರು ಆ ಒಂದು ಗೇಮ್ನ ಉಸ್ತುವಾರಿ ಕೂಡ ತಗೊಂಡಿದ್ದಾರೆ ಮತ್ತು ಈ ಆ್ಯಕ್ಷನ್ ಉಸ್ತುವಾರಿನೂ ಕೂಡ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದೊಂದು ಡಿಫ್ರೆಂಟ್ ಏನಪ್ಪ ಅಂದರೆ ಸೊ ಬೆಳಗ್ಗೆ ಬಂದಿರುವಂಥ ನಾಮಿನೇಷನ್ ಅಂದರೆ ಬೆಳಗ್ಗೆ ಬಂದಿರುವಂಥ ಪ್ರೋಮೋ ಆಗಲಿ, ಸೊ ನಿನ್ನೆ ಬಂದಿರುವಂಥ ಪ್ರೋಮೋದಲ್ಲಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಕ್ಷಿತ್ ಯಾರು ನಮ್ಮ ರಜತ್ ಮತ್ತು ಚೈತ್ರ ಅವ್ರನ್ನ ಹೊರಗಡೆ ಇಟ್ಟು ಆಟ ಆಡಿಸಿದ್ರು. ಅಂದರೆ ಅವರು ಯಾವುದೇ ರೀತಿಯ ಗೇಮ್ನ ಸೊ ಇಷ್ಟು ದಿನ ಯಾವುದೇ ರೀತಿಯ ಒಂದು ಗೇಮ್ನ ಆಗಲಿ ನಾಮಿನೇಷನ್ ವಿಚಾರದಲ್ಲಿ ಅವ್ರು ಯಾರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಂಡಿರಲಾಗಿತ್ತು. ಬಟ್ ಈ ಒಂದು ಟಾಸ್ಕ್ನಲ್ಲಿ ಸೊ ಅವಿಬ್ಬರನ್ನೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಎಲ್ಲ ಉಸ್ತುವಾರಿ ತಗೊಂಡಿದ್ದಾರೆ. ಸೊ ಯಾರಿಗೆ ಆ ಸ್ಪರ್ಧಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೇಡ ಮತ್ತು ಅವರೆಲ್ಲನೂ ಕೂಡ ನಮ್ಮ ಧನುಷ್ ಅವರೇ ನಿರ್ಧಾರ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಡಿಯನ್ಸ್ಗಳ ಮೇಲೆ ಸೊ ಆ ಸ್ಪರ್ಧಿಗಳ ಆಯ್ಕೆ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆಡಿಯನ್ಸ್ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಈಗ ಆಡಿಯನ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇದಾಗಿ ಧನುಷ್ ಅವರು ಆ್ಯಕ್ಷನ್ಗೆ ಬರ್ತಾರೆ. ಸೊ ಧನುಷ್ ಅವರು ಹೇಳ್ಕೊತಾರೆ, ಬಟ್ ಯಾವ ಸ್ಪರ್ಧಿನೂ ಕೂಡ ಅವರು ಬೇಡ ಅಂತ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಧನುಷ್ ಅವರು ಗೇಮಿಂದ ಹೊರಗಿಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಮ್ಯೂಟನ್ ರಘು ಅವರು ಬರ್ತಾರೆ. ಸೊ ಮ್ಯೂಟನ್ ರಘು ಜೊತೆ ಸೊ ಅಶ್ವಿನಿ ಅವರು ಆಡ್ತಾ ಇದ್ದಾರೆ ಅಂತ ಒಂದು ಪ್ರೋಮೋ ಕಟ್ ಮಾಡಿ ತೋರಿಸಿದ್ದಾರೆ ಅಂತಲೂ ನಾವು ಅನ್ಕೋಬೋದು. ಅಲ್ಲಿ ತೋರಿಸಿದ್ದಾರೆ. ಸೊ ಇವರು ಕೂಡ ಅಶ್ವಿನಿ ಮತ್ತು ಯಾರು ನಮ್ಮ ಮ್ಯೂಟನ್ ರಘು ಅವರು ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಗಿಲ್ಲಿ ಆ್ಯಕ್ಷನಿಗೆ ಬಂದಾಗ ಕೂಡ ಸೊ ಇಲ್ಲಿ ಕಾವ್ಯ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಕಾವ್ಯ ಅವರು ಹೇಳ್ತಾ ಇದ್ದಾರೆ, ಸೊ ನಾನು ಬೇರೆಯವ್ರ ಜೊತೆ ಆಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ನನ್ನ ಗಿಲ್ಲಿ ಜೊತೆ ಆಡಲಿ ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿ ಗಿಲ್ಲಿನ ಕಾವ್ಯ ಒಬ್ಬಳೇ ಸೆಲೆಕ್ಟ್ ಮಾಡಿದ್ರು, ಉಳಿದವರು ಯಾರೂ ಕೂಡ ಸೆಲೆಕ್ಟ್ ಮಾಡಲ್ಲ. ಅಂದರೆ ಅವನ ಜೊತೆ ನಾನು ಆಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಸೊ ಕಾವ್ಯ ಅವರು ಮಧ್ಯೆ ನನಗೆ ಬೇಕು ಅಂತ ಆಯ್ಕೆ ಮಾಡಿದರು. ಬಟ್ ಉಳಿದವರು ಯಾರು ಬೇಡ ಅಂತ ಆಯ್ಕೆ ಮಾಡಿದರು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಯಾರು ನಮ್ಮ ಕಾವ್ಯ ಅವರು ಗಿಲ್ಲಿನ ಆಯ್ಕೆ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಈ ಇವರಿಬ್ಬರ ಮಧ್ಯೆ ಮಾತುಕತೆಗಳು ತುಂಬ ಜೋರಾಗಿ ನಡೀತಾ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ನಾಮಿನೇಷನ್ನಲ್ಲಿ ಸೊ ನಾಮಿನೇಷನ್ ಪ್ರತಿಕ್ರಿಯೆಯಲ್ಲಿ ರಾಶಿಕಾ ಮತ್ತು ಯಾರು ನಮ್ಮ ಕಾವ್ಯ ಮಧ್ಯೆ ತುಂಬ ಭೀಕರವಾಗಿ ಜಗಳ ನಡೀತು. ಸೊ ಯಾವ ಕಾರಣಕ್ಕಪ್ಪ ಅಂದರೆ ಸೊ ಗಿಲ್ಲಿ ಜೊತೆ ಬಕೆಟ್ ಹಿಡಿತಿದೆಯಾ ಅನ್ನೋ, ಸೊ ನೀ ಗಿಲ್ಲಿನ ಇಟ್ಕೊಂಡು ಮುಂದೆ ಬೆಳೀತಾ ಇದೆಯಾ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಸ್ವಲ್ಪ ಮಾತುಕತೆಗಳು ನಡೆದವು. ಸೊ ಈಗ ರಾಶಿಕಾ ಮತ್ತು ಗಿಲ್ಲಿ ಒಂದಾಗಬೇಕು ಅಂತ ಸೊ ಕಾವ್ಯ ತುಂಬ ಟ್ರೈ ಮಾಡಿದ್ಲು. ಬಟ್ ಆದರೆ ಅಲ್ಲಿ ಯಾರೂ ಕೂಡ ಗಿಲ್ಲಿನ ಆಯ್ಕೆ ಮಾಡಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಕಾವ್ಯ ಅವರು ಗಿಲ್ಲಿನ ಆಯ್ಕೆ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂರಜ್ ಅವ್ರನ್ನ ಇಲ್ಲಿ ಯಾರು ನಮ್ಮ ರಾಶಿಕ್ ಅವರು ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಜೋಡಿಗಳ ಮಧ್ಯೆ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಘು ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿದ್ದಾರೆ, ರಾಶಿಕಾ ಮತ್ತು ಸೂರಜ್ ಅವರು ಒಂದು ಟೀಮ್ ಆಗಿದ್ದಾರೆ, ಇನ್ನು ಬಂದುಬಿಟ್ಟು ಕಾವ್ಯ ಮತ್ತು ಗಿಲ್ಲಿ ಒಂದು ಟೀಮ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಉಳಿದವ್ರು ಯಾರಾಗಿದ್ದಾರೆ ಅಂತ ಪ್ರೋಮೋ ತೋರಿಸಿಲ್ಲ. ಸೊ ಈ 3 ಜನ ಮಾತ್ರ ಟೀಮ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಈಗ ಇವರ ಮಧ್ಯೆ ಒಂದು ಟಾಸ್ಕ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಸೊ ಅವರು ಒಂದು ನಾಮಿನೇಷನ್ನಿಂದ ಪಾರಾಗುವಂಥ ಚಾನ್ಸಸ್ ಇರ್ಬೋದು. ನೋಡೋಣ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಪ್ರೋಮೋದಲ್ಲಿ ತೋರಿಸಿಲ್ಲ.
ಓನ್ಲಿ ಫಾರ್ ಶಾರ್ಟ್ ಕಟ್ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಸೊ ತುಂಬ ಚೆನ್ನಾಗಿರುವಂಥ ಪ್ರೋಮೋಗಳೇ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಮಾರ್ನಿಂಗ್ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಒಂದು ಪ್ರೋಮೋ ಕೂಡ ಬಂತು. ಇದೀಗ ಟಾಸ್ಕ್ ವಿಚಾರದಲ್ಲಿ ಒಂದು ಪ್ರೋಮೋ ಕೂಡ ಬಂದಿದೆ. ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತಿದೆ. ಯಾಕಪ್ಪ ಅಂದರೆ ಇಲ್ಲಿ ಈ ಒಂದು ಜೋಡಿ ಟಾಸ್ಕ್ ನೋಡಿದ ಮೇಲೆ ಒಂಟಿ ಮತ್ತು ಜಂಟಿ ರಿಟರ್ನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಟಾಸ್ಕ್ನಲ್ಲಿ ಒಂಟಿ ಮತ್ತು ಜಂಟಿನೇ ಶುರುವಾಗಿದೆ. ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಮತ್ತು ರಾಶಿಕಾ ಮಧ್ಯೆ ತುಂಬ ಮಾತುಗಳು ನಡೆದವು. ಸೊ ವಾದ ವಿವಾದಗಳು ಅದರ ಮಧ್ಯೆ ಸೊ ರಾಶಿಕಾ ಅವ್ರು ಹೇಳ್ತಾ ಇದ್ರು ಏನಪ್ಪ ಅಂದರೆ ಸೊ ನೀ ಬರೀ ಸ್ಟ್ಯಾಂಡ್ ತೊಗೊಳ್ಳೋದು ಗಿಲ್ಲಿ ಒಬ್ಬಳೆ, ಸೊ ಗಿಲ್ಲಿ ಬಿಟ್ಟು ಬೇರೆ ಯಾರ ಹತ್ರನೂ ಸ್ಟ್ಯಾಂಡ್ ತೊಗೊಳ್ಳೋದು ನೀನು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಯಾರ ಹತ್ರ? ರಾಶಿಕಾ ಗಿಲ್ಲಿ ಅವ್ರ ಹತ್ರ ಮಾತಾಡಿದರು. ಅದಾದ ಬಳಿಕ ಗಿಲ್ಲಿ ಅವರು ರಾಶಿಕಾ ಹತ್ರ ಮಾತಾಡಿದರು. ಸೊ ನೀನು ಕೂಡ ಸ್ಟ್ಯಾಂಡ್ ತೊಗೊಡು ಸೂರಜ್ಗೆ, ಸೊ ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ಲ ನಿಂಗೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಬಟ್ ಈಗ ಬಿಗ್ ಬಾಸೇ ಒಂದು ಟಾಸ್ಕ್ ಮುಖಾಂತರ ಇಬ್ಬರನ್ನು ಒಂದು ಮಾಡಿಸಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಗಿಲ್ಲಿ ಮತ್ತು ಕಾವ್ಯ ಒಂದು ಟೀಮ್ ಆಗಿದ್ದಾರೆ, ರಾಶಿಕಾ ಮತ್ತು ಸೂರಜ್ ಅವರು ಒಂದು ಟೀಮ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ಟಾಸ್ಕ್ಗಳು ನಡೆಯುವಂಥ ಚಾನ್ಸಸ್ ಇದೆ. ನೋಡಬೇಕು ಇವರಿಬ್ಬರ ಗುದ್ದಾಟದಲ್ಲಿ ಯಾರು ಗೆಲ್ತಾರೆ ಅಂತ. ಸೊ ಟಾಸ್ಕ್ನಲ್ಲಿ ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತಲೂ ಅನ್ಕೋಬೋದು. ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಜೋಡಿಗಳು ಆಡುವಂಥ ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ಡಿಫ್ರೆಂಟ್ ಸ್ಟೈಲಲ್ಲೇ ಟಾಸ್ಕ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಬಿಗ್ ಬಾಸ್ ಯಾವ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ. ಸೊ ಅದರಲ್ಲೂ ಕೂಡ ಈ ಒಂದು ಆ್ಯಕ್ಷನ್ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡಿದಾರಲ್ಲ, ಆ ಸೆಟಪ್ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಯಾವ ಸ್ಪರ್ಧೆ ಜೊತೆ ನೀವು ಆಡೋಕ್ಕೆ ಇಷ್ಟ ಆಗ್ತೀರಾ ಸೊ ನೀವೇ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಹೆಂಗಪ್ಪ ಅಂದರೆ ಈಗ ಸ್ಟೇಜ್ ಮೇಲೆ ಬಂದು ಸೊ ನಾನು ಈ ರೀತಿ ಆಡ್ತೀನಿ, ಸೊ ನನ್ನ ಜೊತೆ ಒಬ್ಬರು ಪಾರ್ಟ್ನರ್ ಆಗಿ ಆಡಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ಕೊತಾರೆ. ಸೊ ಅವರ ಒಪಿನಿಯನ್ ಏನಿರುತ್ತೆ ಅವ್ರು ಹೇಳ್ಕೊತಾರೆ. ಅದಾದ ಬಳಿಕ ಮುಂದೆ ಕುಂತಿರುವಂಥ ಆಡಿಯನ್ಸ್ ಇವ್ರ ಜೊತೆ ಆಡೋಕ್ಕೆ ರೆಡಿ ಇದ್ದೀರಾ ಇಲ್ಲ ಅಂತ, ಸೊ ಇವರು ಬೇಕು ಅಂದರೆ ಇವ್ರ ಜೊತೆ ಆಡೋಕ್ಕೆ ರೆಡಿ ಇದ್ದೀನಿ ಅಂದರೆ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲಪ್ಪ ಇವರು ಬೇಡ ಇವ್ರ ಜೊತೆ ಆಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನಗೆ ಬೇಡ ಅಂತ ಸೆಲೆಕ್ಟ್ ಮಾಡ್ಬೋದು. ಅದು ಕೂಡ ಅವ್ರ ಕೈಯಲ್ಲಿ ಒಂದು ಬೋರ್ಡ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಹುಡುಗರು ಮತ್ತು ಹುಡುಗಿಯರು ಆಗುವಂಥ ಚಾನ್ಸಸ್ ತುಂಬ ಇದೆ. ಅಂದರೆ ಒಂದು ಹುಡುಗ ಒಂದು ಹುಡುಗಿ ಸೊ ಇಲ್ಲಿ ಎರಡು ಜನ ಆಡುವಂಥ ಚಾನ್ಸಸ್ ತುಂಬ ನಡೀತಾ ಇದೆ. ಬಟ್ ನೋಡ್ತಾ ಇದ್ದರೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಟಾಸ್ಕ್ ಕೊಡುವಂಥ ಚಾನ್ಸಸ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಯಾರು ನಮ್ಮ ಸೂರಜ್ ಮತ್ತು ರಾಶಿಕ್ ಅವರು ಸಪ್ರೇಟಾಗಿ ಮಾತಾಡ್ಕೊತಾ ಇದ್ದಾರೆ. ಏನಂತ ಅಂದರೆ ಸೊ ನಾವು ಇವತ್ತು ನಡೆಯುವಂಥ ಟಾಸ್ಕ್ನಲ್ಲಿ ವಿನ್ ಆಗಲೇಬೇಕು, ನಾಳೆ ಮತ್ತು ಕಾವ್ಯ ಮತ್ತು ಗಿಲ್ಲಿನ ಹೊರಗಡೆ ಇಡಲೇಬೇಕು ಅನ್ನೋ ರೀತಿಯಲ್ಲಿ ಸೂರಜ್ ಅವರ ಹತ್ರ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಅರ್ಥ ನನ್ನ ಪ್ರಕಾರ ನಾಮಿನೇಷನ್ನಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಈ ಒಂದು ಟಾಸ್ಕ್ನಲ್ಲಿ ಏನಾದರೂ ವಿನ್ ಆದರೆ ಸೊ ಅವರು ಈ ವಾರ ಡೈರೆಕ್ಟ್ ನಾಮಿನೇಟ್ನ ಮಾಡ್ಬೋದು ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ. ಎಲ್ಲರನ್ನೂ ಅಲ್ಲ, ಒಬ್ಬರು ಅಥವಾ ಇಬ್ಬರನ್ನ ಮಾಡ್ಬೋದು ಅನ್ನೋದು ರೀತಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಜೋಡಿಗಳಾಗಿದ್ದು ನಿಮಗೆ ಇಷ್ಟ ಆಯಿತಾ? ಸೊ ಗಿಲ್ಲಿ ಕಾವ್ಯ ಒಂದು ಜೋಡಿ, ಸೂರಜ್ ಮತ್ತು ರಾಶಿಕಾ ಒಂದು ಜೋಡಿ, ಅಶ್ವಿನಿ ಮತ್ತು ಮ್ಯೂಟನ್ ರಘು ಅವರು ಒಂದು ಜೋಡಿ ಆಗಿದ್ದಾರೆ, ಉಳಿದವರು ಜೋಡಿ ಆಗಿದ್ದಾರೆ. ನೋಡೋಣ ಯಾವ್ಯಾವ ಜೋಡಿ ಆಗಿದ್ದಾರೆ ಅಂತ. ಬಟ್ ಇಲ್ಲಿ ಪ್ರೋಮೋದಲ್ಲಿ ಶಾರ್ಟ್ ಕಟ್ ಅಷ್ಟು ತೋರಿಸಿದ್ದಾರೆ. ಸೊ ಅಲ್ಲಿ ಸಿಕ್ಕಿರುವಂಥ ಅಪ್ಡೇಟ್ನ ನಾವು ಅಷ್ಟೇ ಮಾತಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಕಾವ್ಯ ವಿನ್ ಆಗಬೇಕಾ ಅಥವಾ ಸೂರಜ್ ರಾಶಿಕಾ ಅವರು ವಿನ್ ಆಗಬೇಕಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ಟಾಸ್ಕ್ನಲ್ಲಿ ಇವರಿಬ್ಬರ ಜಗಳದಲ್ಲಿ ಯಾರು ವಿನ್ ಆಗ್ತಾರೆ, ಬಟ್ ಅವರಿಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತು ಬೆಳಗ್ಗೆ ಬಂದಂಥ ಪ್ರೋಮೋದಲ್ಲಿ ಗಿಲ್ಲಿ ಕಾವ್ಯ ಅವರು ಓಪನ್ ಚಾಲೆಂಜ್ ಮಾಡಿದರು ರಾಶಿಕಾ ಅವರು. ಏನಪ್ಪ ಅಂದರೆ ನೀವು ಕ್ಲೋಸ್ ಆಗಿಬಿಟ್ಟು ನಮ್ಮ ಥರ ಕ್ಲೋಸ್ ಆಗಿಬಿಟ್ಟು ತೋರಿಸಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಬಟ್ ಇವರಿಬ್ಬರಲ್ಲಿ ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ. ಸೊ ಇಲ್ಲಿ ಓಪನ್ ಚಾಲೆಂಜ್ ಮಾಡಿದಂತಹ ಕಾವ್ಯ ವಿರುದ್ಧ ಸೊ ರಾಶಿಕಾ ಅವರು ಏನಾದರೂ ವಿನ್ ಆದರೆ ಸೊ ಓಪನ್ ಚಾಲೆಂಜಲ್ಲಿ ಸೊ ರಾಶಿಕಾ ಅವರು ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ರೀತಿ ಇರುತ್ತೆ ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್. ಇದೇ ರೀತಿ ಅಪ್ಡೇಟ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಜೊತೆ ಅಂತ ಹೇಳ್ತಾ ಬಾಯ್.